ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಬಂಧಿಸಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಲ್ಲಿ ಏನು ಅಂತ ತೋರಿಸ್ತೀವಿ ನೋಡಿ. ಹೌದು, ಗದಗ ಜಿಲ್ಲಾ ಪೊಲೀಸರು ದೊಡ್ಡ ಮಟ್ಟದ ಆಪರೇಷನ್ ನಡೆಸಿ 14 ಕಳ್ಳತನ ಪ್ರಕರಣಗಳನ್ನ ಭೇದಿಸಿದ್ದಾರೆ. ಈ ಸಂಬಂಧ 11 ಮಂದಿ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಎಸ್ಪಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ಬಂಧಿತರಿಂದ ಒಟ್ಟು 1,26,53,000 ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ 703 ಗ್ರಾಂ ಬಂಗಾರದ ಆಭರಣಗಳು ಹಾಗೂ 4,337 ಗ್ರಾಂ ಬೆಳ್ಳಿ ಆಭರಣಗಳು ಸೇರಿವೆ. ಈ ಕಳ್ಳರ ಗ್ಯಾಂಗ್ ತುಂಬಾ ಕುಶಲತೆಯಿಂದ ಕಳ್ಳತನ ನಡೆಸುತ್ತಿತ್ತು. ಮುಸುಕು ಧರಿಸಿ ಹ್ಯಾಂಡ್ ಗ್ಲೌಸ್ ಮತ್ತು ಶೂಗಳನ್ನು ಹಾಕಿಕೊಂಡು ಸಿಸಿ ಕ್ಯಾಮೆರಾಗಳಿಗೆ ಸಿಕ್ಕದಂತೆ ಮನೆಗಳಿಗೆ ನುಗ್ಗುತ್ತಿದ್ರು. ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಹೊರವಲಯದ ವಾಹನ ನಿಲ್ಲಿಸಿ ರೈಲ್ವೆ ಟ್ರ್ಯಾಕ್ ಮೂಲಕ ನಗರಕ್ಕೆ ಪ್ರವೇಶ ಮಾಡುತ್ತಿದ್ರು. ಇನ್ನು ಪ್ಲಾಸ್ಟಿಕ್ ಹಾಗೂ ಚಿಂದಿ ಆಯುವ ನೆಪದಲ್ಲಿ ಮನೆಗಳ ಮೇಲೆ ನಿಗಾ ವಹಿಸಿ ನಂತರ ಕಳ್ಳತನಕ್ಕೆ ಪ್ಲಾನ್ ಹಾಕ್ತಿದ್ರು. ಇನ್ನು ಗದಗ ನಗರ, ಬೆಟಗೇರಿ ಹಾಗೂ ಸುತ್ತಮುತ್ತ ನಡೆದಿದ್ದ ಹಲವು ಕಳ್ಳತನ ಪ್ರಕರಣಗಳನ್ನು ಈ ಗ್ಯಾಂಗ್ ನಡೆಸಿರುವುದು ಬೆಳಕಿಗೆ ಬಂದಿದೆ. ಕಳ್ಳತನಕ್ಕೆ ಬಳಸಿದ ಬೈಕ್, ಕಾರು ಹಾಗೂ ಗೂಡ್ಸ್ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ ಗದಗ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಆಗಿರುತ್ತೆ. ಈ ಒಟ್ಟು ಎಲ್ಲ ಪ್ರಕರಣದಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲ್ ಮತ್ತು ರಿಕವರ್ ಮಾಡಿರೋ ಮಾಲ್ನ ನಾವು ಒಟ್ಟು ಗೂಡಿಸಿದ್ರೆ ಈ ಒಂದು ಗ್ಯಾಂಗ್ನ ಒಟ್ಟು ಅಂದಾಜು 1,87,1,00,000 ರೀತಿಯಲ್ಲಿ ಆಗುತ್ತೆ. ಓಕೆ, 1,87,87,000. ಓಕೆ, ಇಷ್ಟು ನಾವು ಇದರಲ್ಲಿ ಸೀಸ್ ಮಾಡಿಕೊಂಡಷ್ಟು ಆಗುತ್ತೆ. ಅದ್ರ ಜೊತೆಯಾಗಿ ಮತ್ತೆ ಸೈಡ್ ಬೈ ಸೈಡ್ ನಾವು ಇನ್ನೊಂದು ಕಳ್ಳತನ ಪ್ರಕರಣದಲ್ಲಿ ಕೂಡ ನಾವು ಆಗುತ್ತೆ ಅಲ್ಲ. ಓಕೆ, ಮತ್ತೆ ಹೇಳ್ಬೇಕು ಅಂದರೆ ಆ ಪಾಠ ಹೇಳ್ತೀನಿ. ಓಕೆ, ಸೊ ಅದರಲ್ಲಿ ನಾವು ಎಲ್ಲ 11 ಕೇಸಲ್ಲಿ ವಶಪಡಿಸ್ಕೊಂಡಿರೋ ಮಾಲು 1,87,87,000 ಆಗಿರುತ್ತೆ. ಓಕೆ, ಅದ್ರ ಜೊತೆಯಾಗಿ ನಾವು ಬೆಟಗೇರಿಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲೂ ನಾವು ಇನ್ನೊಂದು ಪ್ರಕರಣ ದಾಖಲಾಗಿರುತ್ತೆ. ಅಲ್ಲಿ ಕೂಡ ಈ ರೀತಿ ಹೌಸ್ ಬ್ರೇಕಿಂಗ್ ಥೆಫ್ಟ್ ಆಗಿರುತ್ತೆ. ಅಲ್ಲಿ ಕೂಡ ನಾವು 3 ಕೇಸ್ನ ಬೇಯಿಸಿರ್ತೀವಿ. ಅಲ್ಲಿ ಕೂಡ ಹರಣ್ ಶಿಕಾರಿ ಅವರು ಒಂದಷ್ಟು ಜನ ಬಂದು ಇದರಲ್ಲಿ ಪಾತ್ರನ ವಹಿಸಿರ್ತಾರೆ. ಅಲ್ಲಿ ಕೂಡ ನಾವು 17,66,700 ರೂಪಾಯಿಯಷ್ಟು ನಾವು ಅಮೂಲ್ಯವಾದ ಬೆಳ್ಳಿ ಮತ್ತು ಬಂಗಾರ ವಸ್ತುಗಳನ್ನ ನಾವು ವಶಪಡಿಸ್ಕೊಂಡಿರ್ತೀವಿ. ಸೊ ಈ ಒಟ್ಟು ಈ ಒಂದು ಕಳೆದ 2 ವಾರದಲ್ಲಿ ನಾವು ಮಾಡಿರೋ ಎಲ್ಲ ಕೇಸಸಲ್ಲಿ 14 ಕೇಸಸ್ನ ನಾವು ಬೇಯಿಸಿ 11 ಜನ ರಾಜ್ಯ ಕಳ್ಳರನ್ನು ನಾವು ಇಟ್ಕೊಂಡು ಒಟ್ಟು 1,26,53,780 ರೂಪಾಯಿಯಷ್ಟು ಮಾಲನ್ನ ನಾವು ವಶಪಡಿಸ್ಕೊಂಡಿರ್ತೀವಿ. ಈ ಒಂದು ಬಹಳ ದೊಡ್ಡ ಕಾರ್ಯಾಚರಣೆ ಆಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬೇಚೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇದರಲ್ಲಿ ಎಷ್ಟು ನಮ್ಮ ಅಧಿಕಾರಿಗಳ ಎಫರ್ಟಿಗಿಂತ ಜಾಸ್ತಿ ನಮ್ಮ ಹಿಂದೆ ಯಾರು ನಮ್ಮ ಸಿಬ್ಬಂದಿಯವರು ನಿಂತಿದ್ದಾರೆ ಅವ್ರದ್ದು ಎಫರ್ಟ್ ಭಾಳ ಹೆಚ್ಚಾಗಿ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.